ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನದ ವಿಡಿಯೋ ಮಹಾ ಉದ್ದೇಶ ಏನಪ್ಪ ಅಂದರೆ, ಪರ್ಟಿಕ್ಯುಲರ್ ಆಗಿ ಈ ಫೆಬ್ರವರಿ ಮಾಸದಲ್ಲಿ 17ನೇ ತಾರೀಕು ಅಮಾವಾಸ್ಯೆ. ಅದರಲ್ಲಿ ಏನಿದೆ, ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲಿ ಬರುತ್ತೆ. ಇದರ ಬಗ್ಗೆ ಯಾಕೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇವೆ ಅಂದರೆ, ಈ ಅಮಾವಾಸ್ಯದಿಂದ ಒಂದು ಅಪರೂಪವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ ವಾಯುತತ್ವ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲಿ. ಆಲ್ರೆಡಿ ಕುಂಭರಾಶಿಯಲ್ಲಿರುವಂತಹ ರಾಹುವಿನ ಜೊತೆ ಈಗ ಬುಧ, ಶುಕ್ರ, ರವಿ, ಚಂದ್ರ ಈ 5 ಗ್ರಹಗಳು ಸೇರಿ 17, 18, 19 ಒಂದು ಗ್ರಹಣ ಅಲ್ಲ, ಗ್ರಹಣದ ರೀತಿಯಲ್ಲಿರುವಂತಹ ಒಂದು ದೋಷವನ್ನು ನೀಡ್ತಾ ಇದೆ. ಚಂದ್ರ ರಾಹು ಮತ್ತು ರಾಹು ರವಿ ಈ ಕಾಂಬಿನೇಷನ್ ಏನಿದೆಯೋ, ಇದು ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಕುಂಭರಾಶಿಯಲ್ಲಿ ನಿರ್ಮಾಣವಾಗ್ತಾ ಇರೋದರಿಂದ, ಈ ಕುಂಭರಾಶಿಯಿಂದ ಅಂದರೆ ನಿಮ್ಮ ಜನ್ಮರಾಶಿಯಿಂದ ಕುಂಭರಾಶಿ ಯಾವ ಸ್ಥಾನದಲ್ಲಿ ಬರುತ್ತೆ ಅಂತಹ ಸ್ಥಾನಮಾನದ ಮೇಲೆ ಈ ಪಂಚಗ್ರಹ ಕೂಟ ಅದು ಅಮಾವಾಸ್ಯೆ ದಿನ ಆಗ್ತಾ ಇರುವಂತಹ ಕಾರಣದಿಂದ ದ್ವಾದಶ ರಾಶಿಗಳಿಗೆ ಯಾವ ರಾಶಿಗೆ ಯಾವ ರೀತಿ ಅನುಕೂಲಗಳಿದೆ, ಯಾವ ರಾಶಿಯವರು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಅಥವಾ ಯಾವ ವಿಷಯಗಳಿಗೆ ಯಾವ ರೀತಿ ಪ್ರಭಾವಗಳಿರುತ್ತೆ ಅನ್ನುವಂಥದ್ದು ಪ್ರತಿಯೊಂದು ಕೂಡ ತುಂಬ ಸುಲಭ ರೀತಿಯಲ್ಲಿ ಸರಳವಾಗಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೇವೆ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾಗಿರುವಂಥ ಸಂದರ್ಭಗಳಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಈಗ ದ್ವಾದಶ ರಾಶಿಗಳಲ್ಲಿ ಮಿಥುನ ರಾಶಿ ಜಾತಕರಿಗೆ ಭಾಗ್ಯಸ್ಥಾನದಲ್ಲಿ 9ನೇ ಭಾವದಲ್ಲಿ ಈ ರಾಶಿ ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ. 5 ಗ್ರಹಗಳು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ರವಿ, ಬುಧ, ಶುಕ್ರ, ಚಂದ್ರ ಈ 5 ಗ್ರಹಗಳು ಕೂಡ ರವಿಯ ಜೊತೆಗೆ ಬುಧ, ಶುಕ್ರ, ಚಂದ್ರ ಮತ್ತು ರಾಹು ಈ 5 ಗ್ರಹಗಳು ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳನ್ನು ನೀಡುತ್ತಾ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವಾಗ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ರಾಶ್ಯಾಧಿಪತಿ ಬುಧ ಮಹಾಶಯ ಬುದ್ಧಿಕಾರಕ, ಉದ್ಯೋಗ ವ್ಯಾಪಾರಕಾರಕ, ವಿದ್ಯಾಕಾರಕ ಆಗಿರುವಂತಹ ಬುಧ ಮಹಾಶಯ ಭಾಗ್ಯಕ್ಕೆ ಬಂದಿದ್ದಾರೆ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಮಿಥುನ ರಾಶಿಯವರಿಗೆ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ರೀತಿಯ ಕಾಲ ಅಂತ ಹೇಳ್ಬೋದು. ಅಂದರೆ ಉನ್ನತ ವಿದ್ಯಾ ಅವಕಾಶಗಳು, ಹೈಯರ್ ಎಜುಕೇಷನ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ವಿದೇಶಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು. ಈಗ ಒಂದು ರೀತಿ ಬರುವಂತಹ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್, ಅದು ನೀವು SSLC ಆಗಿರ್ಬೋದು, PUC ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಕಾಡೆಮಿಕ್ ಇಯರ್ಸಲ್ಲಿ ಹತ್ರ ಬರ್ತಾ ಇರೋದರಿಂದ ಈಗ ಫೈನಲ್ಲು ರಿವಿಷನು ನಡೀತಾ ಇರುತ್ತೆ. ಸೊ ಈಗ ಯಾವ ರೀತಿ ಇರುತ್ತೆ ಅಂದರೆ, ಯಾವುದಾದ್ರೂ ನಿಮಗೆ ಇಷ್ಟವಾಗಿರುವಂತಹ ತುಂಬ ಆಸಕ್ತಿ ಇರುವಂತಹ ಸಬ್ಜೆಕ್ಟ್ಗಳಲ್ಲಿ ಔಟ್ ಮಾರ್ಕ್ಸ್ ತಗೊಳ್ತೀರ. 100 ಔಟ್ ಆಫ್ 100, 125 ಔಟ್ ಆಫ್ 125 ಈ ರೀತಿ ತಗೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ಸಾರಿ ಒಳ್ಳೆಯ ಸ್ಕೋರ್ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬಿಲ್ಡ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಾದರೂ ಹೈಯರ್ ಎಜುಕೇಷನ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಮಾಡುವಂತಹ ಪ್ರಯತ್ನಗಳು ಕೂಡ ತುಂಬ ಅನುಕೂಲ ರೀತಿಯಲ್ಲಿ ಸಾಗುತ್ತೆ. ಬಿಕಾಸ್ ರಾಶ್ಯಾಧಿಪತಿ ಬುಧ ಭಾಗ್ಯಸ್ಥಾನಕ್ಕೆ ಆಗಮನ ಆಗಿದ್ದಾರೆ. ಇನ್ನು ಬುಧ ಒಬ್ಬರೇ ಈ ರೀತಿ ಫಲಗಳು ಕೊಟ್ಟರೆ, ಇನ್ನು ಬುಧನ ಜೊತೆ ಇರುವಂತಹ ಶುಕ್ರ ಯಾವ ರೀತಿ ಫಲಗಳು ಅನ್ನುವ ರೀತಿ ಅಂದರೆ, ಇದು ಕೂಡ ಅಷ್ಟೇ ಉನ್ನತ ವಿದ್ಯಾವಕಾಶಗಳ ಮುಖಾಂತರ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು, ಅಂದರೆ ನೀವು ಉನ್ನತ ಅಂದರೆ ಹೈಯರ್ ಎಜುಕೇಷನ್ಗೋಸ್ಕರ ನೀವು ಮಾಡ್ತಾ ಇರ್ತೀರ, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡೋದನ್ನೋದು ತುಂಬ ಖರ್ಚಿನಿಂದ ಕೂಡಿರುವಂತಹ ವಿಷಯ. ಅದು ಪೋಷಕರಿಗೆ ಗೊತ್ತು ಅದು, ಯಾಕಂದರೆ ಅಲ್ಲಿರುವಂಥ ಅಕಾಮಿಡೇಷನ್, ಅಲ್ಲಿ ಫೀಸಸ್ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಸಂಭಾಳಿಸೋದು ತುಂಬ ಕಷ್ಟ. ಬಟ್ ನಿಮ್ಮ ಸ್ವಯಂ ಪ್ರಯತ್ನದ ಮುಖಾಂತರ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಪ್ರತಿಭೆಯ ಮುಖಾಂತರ
ಸಮ್ ಯೂನಿವರ್ಸಿಟೀಸ್ ಮೆರಿಟ್ ಸ್ಕಾಲರ್ಶಿಪ್ ಆಫರ್ ಮಾಡೋದು, ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿ ಬರೋದು, ಅಥವಾ ನಿಮಗೆ ಎಜುಕೇಷನ್ ಲೋನ್ ಪ್ರಾಪ್ತಿಯಾಗೋದು, ಇದೆಲ್ಲವೂ ಕೂಡ ಅಷ್ಟು ಈಸಿ ಅಲ್ಲ. ಬಟ್ ಆ ಯೋಗ ಇದ್ದರೆ ಅದರಲ್ಲೂ ಕೂಡ ಬುಧ ಶುಕ್ರನ ಜೊತೆ ಸೇರಿ ಇರೋದರಿಂದ ಈ ರೀತಿ ಉನ್ನತ ವಿದ್ಯಾವಕಾಶಗಳು, ಅದು ವಿದೇಶಗಳಲ್ಲಿ ಮಾಡುವಂಥ ಅವಕಾಶಗಳಿಗೆ ಇದೊಂದು ಸರಿಯಾಗಿರುವಂತಹ ದಾರಿ ನನಗೆ ಕಾಣಿಸ್ತಾ ಇದೆ, ಎಲ್ಲ ಅವಕಾಶಗಳು ಕೂಡಿ ಬರ್ತಾ ಇದೆ ಅನ್ನುವಂತಹ ಒಂದು ಧೈರ್ಯ ನಿಮ್ಮಲ್ಲಿ ನೋಡಬಹುದು ಈ ಸಂದರ್ಭದಲ್ಲಿ. ಮಿಥುನ ರಾಶಿಯಲ್ಲೇ ಲಾಸ್ಟ್ ಆಲ್ಮೋಸ್ಟ್ 1 ಇಯರಿಂದ ರಾಶಿಯಲ್ಲೇ ಇರುವಂತಹ ಬೃಹಸ್ಪತಿ, ದೇವಗುರು ಬೃಹಸ್ಪತಿ, ಗುರುವಿನ ಸಂಚಾರ ಅನ್ನೋದು ಈ ಸಂದರ್ಭದಲ್ಲಿ ಯಾವ ರೀತಿ ಒಂಥರ ಈ ದೈವಾರಾಧನೆ ಮೇಲೆ, ದೇವರುಗಳ ಮೇಲೆ ಮತ್ತು ದೈವ ದರ್ಶನಗಳ ಮೇಲೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋಣ, ದೈವೋಪಾಸನೆ ಮಾಡೋಣ, ಮಂತ್ರೋಪಾಸನೆ ಮಾಡೋಣ, ಯಾವುದಾದ್ರೂ ಒಂದು ಶಾಸ್ತ್ರದಲ್ಲಿ ಉತ್ತಮ ರೀತಿಯಲ್ಲಿ ಅದನ್ನು ಆಳಾಗಿ ನೋಡಿ, ಅಂದರೆ ಡೀಪಾಗಿ ಅದರಲ್ಲಿರುವಂಥ ಅಂತರಾತ್ಮವನ್ನು ಕಲಿತುಕೊಳ್ಳೋಣ. ತುಂಬ ಜನ ಹೇಳ್ತಿರ್ತಾರೆ, ಹೇಳೋದು ಸುಲಭ, ಭಗವದ್ಗೀತೆಯನ್ನು ಕೇಳಿ, ಗೀತೆ ಸಾರಾಂಶವನ್ನು ತಿಳ್ಕೊಳ್ಳಿ. ಏನೇನೋ ನೋಡ್ತೀವಿ, ಕೆಲಸಕ್ಕೆ ಬರೆದಿರುವಂತಹ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊತ ಕಾಲ ಕಳೀತಾ ಇರ್ತೇವೆ, ಗಂಟೆಗಳ ಕಾಲ ಆ ಮೊಬೈಲ್ ಸ್ಕ್ರೀನ್ ಇಟ್ಕೊಂಡು ನಾವು ವೇಸ್ಟ್ ಮಾಡ್ತಾ ಇರ್ತೀವಿ. ಆಗಲೇ ನಮ್ಮ ಜೀವನವನ್ನು ಒಂದು ಅದ್ಭುತ ರೀತಿಯಲ್ಲಿ ಸಾಗಿಸಲು, ಅಥವಾ ಒಂದು ಅದ್ಭುತ ರೀತಿಯಲ್ಲಿ ಒಬ್ಬ ನಾಯಕರಾಗಲು, ಅಥವಾ ಒಂದು ಅದ್ಭುತ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಕ್ಸಸ್ಫುಲ್ ಆಗಬೇಕು ಅಂದ್ಕೊಂಡ್ರು ಈ ಗೀತೆಯಲ್ಲಿ ಹೇಳಿರುವಂತಹ ಪ್ರತಿ ವಿಷಯವೂ ಕೂಡ ಅಕ್ಷರ ಸತ್ಯವಾಗಿರುತ್ತೆ. ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲ್ಲ? ಸೊ ಈಗ ಅಂದರೆ ಉದಾಹರಣೆಗೆ ಈ ರೀತಿ ಕೆಲವೊಂದು ವಿಷಯಗಳ ಮೇಲೆ ಈ ಮಿಥುನ ರಾಶಿಯವರಿಗೆ ಯಾವುದಾದ್ರೂ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡೋಣ, ಯಾವುದಾದ್ರೂ ಒಂದು ಗ್ರಂಥವನ್ನು ಅಂದರೆ ಪರ್ಟಿಕ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಮಾಡೋಣ. ಏನಿದೆ ಆ ಪರ್ಟಿಕ್ಯುಲರ್, ಎಲ್ಲರೂ ಹೇಳ್ತಾ ಇದ್ರಲ್ವ, ಆ ಶಾಸ್ತ್ರದಲ್ಲಿ, ಆ ಧರ್ಮದಲ್ಲಿ, ಆ ವಿಷಯದಲ್ಲಿ ಏನಿದೆ. ಬಿಕಾಸ್ ಲಗ್ನದಲ್ಲಿ ಗುರು ಇರೋದರಿಂದ ಈ ರೀತಿ ಯೋಚನೆಗಳು ನಿಮ್ಮಲ್ಲಿ ಬರುತ್ತೆ. ಬಟ್ ಒಂದು ಡಿಸೈಡ್ ಮಾಡ್ತೀರಾ, ಅಟ್ಲೀಸ್ಟ್ ನಾನು ಈ ಗ್ರಂಥ ಪೂರ್ತಿ ಈ ಅಧ್ಯಯನ ನಾನು ಕಂಪ್ಲೀಟ್ ಮಾಡಬೇಕು, ಈ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಕೆಲವೊಂದು ಆಲೋಚನೆಗಳು ನಿಮ್ಮಲ್ಲಿ ಬರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರುವಂತಹ ಶುಕ್ರ ಮಹಾಶಯ, ಅದರಲ್ಲೂ ರಾಹುವಿನ ಜೊತೆ ಇರುವುದರಿಂದ ಮುಖ್ಯವಾಗಿ ಈ ವಿಷಯ ಹೇಳಲೇಬೇಕು ಮಿಥುನ ರಾಶಿಯವರಿಗೆ. ಇನ್ ಕೇಸ್ ನೀವೇನಾದರೂ ಈ ಸಂದರ್ಭದಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಲವ್ ಮ್ಯಾರೇಜಸ್ ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳು ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಿಂದ ವಿವಾಹಗಳು, ಆ ವಿವಾಹಗಳಲ್ಲಿ ಕೂಡ ಕುಲಾಂತರ ಮತಾಂತರ ವಿವಾಹಗಳು ಮಾಡಿಕೊಳ್ಳೋರಿಗೆ ಇದೊಂದು ರೀತಿ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಯಾಕಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲೀಜಿಯನ್ ಅಂತ ಬಂದಾಗ ಈ ಕೆಲವೊಂದು ಕುಟುಂಬಗಳಲ್ಲಿ ಅದೊಂದು ರೀತಿ ದೊಡ್ಡ ಸಮಸ್ಯೆಯಾಗಿ ನೋಡ್ತಾ ಇರ್ತಾರೆ. ಅದೊಂದು ಅವರ ಮಾನ ಮರ್ಯಾದೆ ಗೌರವಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವಂತ ನೋಡ್ತಾ ಇರ್ತಾರೆ. ಸೊ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಒಳ್ಳೆಯದೇ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಮುಂದಿನ ಜೀವನ ನೋಡೋಣ. ಬಟ್ ಈ ಸಂದರ್ಭದಲ್ಲಿ ನೀವೇನಾದರೂ ವಿವಾಹಕ್ಕೆ ಮಾಡುವಂತಹ ಪ್ರಯತ್ನಗಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುವಂಥದ್ದು, ಅಥವಾ ಕೆಲವೊಂದು ವ್ಯಕ್ತಿಗಳ ಮಧ್ಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಆ ವ್ಯಕ್ತಿಗಳ ಮುಖಾಂತರ ಈ ಕಂಪ್ಲೀಟ್ ಏನಿದೆಯೋ ನಿಮ್ಮ ಸ್ಟೋರಿಗೆ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಧ್ಯವಾದಷ್ಟು ಈ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲೀಜನ್, ಲವ್ ಮ್ಯಾರೇಜಸ್ನ ಕೆಲವೊಂದು ದಿನಗಳ ಕಾಲ ಮುಂದೂಡಿಕೆ ಹಾಕೋದು, ಅಥವಾ ಕೆಲವೊಂದು ದಿನಗಳ ಕಾಲ ನೀವು ಈ ವಿಷಯಗಳನ್ನು, ಈ ಪ್ರೀತಿ ಪ್ರೇಮ ವಿಷಯಗಳನ್ನು ಸ್ವಲ್ಪ ಮುಖ್ಯವಾಗಿ, ಅದರಲ್ಲೂ ಕೂಡ ಒಂದು ಗ್ರಹಣದ ಏನಂತಾರೆ ಎಫೆಕ್ಟನ್ನು 17th ಅಮಾವಾಸ್ಯೆದಂದು ನೀಡ್ತಾ ಇರೋದರಿಂದ ಈ ಸಂದರ್ಭದಲ್ಲಿ ಲವ್ ಮ್ಯಾಟರ್ಸ್, ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಸದ್ಯಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊತ ಇನ್ನೂ ಸ್ವಲ್ಪ ದಿನಗಳು ಎಜುಕೇಷನ್ ಲೈಫಲ್ಲಿ ಸೆಟ್ಲ್ ಆಗಬೇಕು, ಎಜುಕೇಷನ್ ಕಂಪ್ಲೀಟ್ ಆಗಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಸ್ವಲ್ಪ ಮುಂದಕ್ಕೆ ತಳ್ಳೋದು ಉತ್ತಮ. ಇನ್ನು ಯಾಕೆ ಈ ರೀತಿ ಆಗುತ್ತೆ ಲವ್ ಮ್ಯಾಟರ್ಸ್ ಅಂತ ಅಂದರೆ, ಪರ್ಟಿಕ್ಯುಲರಾಗಿ ವಿವಾಹ ಪ್ರಯತ್ನಗಳು ಅಥವಾ ಅದರಲ್ಲೂ ಕೂಡ ಪ್ರೀತಿ ಪ್ರೇಮ ವ್ಯವಹಾರಗಳು, ಅದರಲ್ಲೂ ಕೂಡ ಇಂಟರ್ ಕ್ಯಾಸ್ಟ್ ಪ್ರಯತ್ನಗಳು ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಸಪ್ತಮಾಧಿಪತಿ ಆಗಿರುವಂತಹ ಅಂದರೆ
ಮಿಥುನ ರಾಶಿಗೆ ಸಪ್ತಮಾಧಿಪತಿ, ಕಳತ್ರ ಸ್ಥಾನಕ್ಕೆ, ದಾಂಪತ್ಯ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರಾಹುವಿನ ವಕ್ರದೃಷ್ಟಿ ಪಂಚಮಾಧಿಪತಿಯಾಗಿರುವಂತಹ, ಪಂಚಮ ಸ್ಥಾನ ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ನೀಡುವಂತಹ ಪಂಚಮಾಧಿಪತಿ ಮಿಥುನ ರಾಶಿಗೆ ಶುಕ್ರ ಆಗಿರೋದ್ರಿಂದ ರಾಹುವಿನ ದೃಷ್ಟಿ, ಬಲವಾಗಿ ದೃಷ್ಟಿ ಈ ಶುಕ್ರನ ಮೇಲೆ ಬೀಳೋದ್ರಿಂದ ಈ ರೀತಿ ಅವಾಂತರಗಳು, ಡಿಸಪಾಯಿಂಟ್ಮೆಂಟ್ಸ್, ಫೇಲ್ಯೂರ್ಸ್, ಬ್ರೇಕಪ್ಸ್ ಈ ರೀತಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ಈ ರೀತಿ ವಿಷಯಗಳನ್ನು ಮುಂದಕ್ಕೆ ಅಥವಾ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮ. ಸ್ವಲ್ಪ ತಾಳ್ಮೆ ಇರಲಿ, ಆತಕ್ಕೆ ಬೀಳಬೇಡಿ ಅಂತ ಹೇಳ್ತಾ, ಇನ್ನು ಈ ಮಿಥುನ ರಾಶಿಯವರಿಗೆ ಕಲಾಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಫೀಲ್ಡು, ಸೀರಿಯಲ್ ಫೀಲ್ಡು, ಫ್ಯಾಷನ್, ಟೆಕ್ನಾಲಜಿ, ಈ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಈ ಪ್ರತಿಯೊಂದರನ್ನು ಕೂಡ ಅವರು ಏನೋ ಹವ್ಯಾಸವಾಗಿ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ಬರುತ್ತೆ. ಬಿಕಾಸ್ ಧನಾಧಿಪತಿಯಾಗಿರುವಂತಹ ಚಂದ್ರ ಈಗ ರಾಹುವಿನ ಜೊತೆ ಇರೋದರಿಂದ ಈ ಮೀಡಿಯಾ ಅವರಿಗೆ ಒಳ್ಳೆಯ ಅವಕಾಶಗಳ ಜೊತೆ ಹಣಕಾಸಿನ ಲಾಭಗಳು ಕೂಡ ಸಿಗುತ್ತೆ. ಇನ್ನು ಧನಾಧಿಪತಿ ಆಗಿರುವಂತಹ ಚಂದ್ರ ಪಂಚಗ್ರಹ ಭಾಗ್ಯಸ್ಥಾನಕ್ಕೆ ಬರೋದರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾರಾದರೂ ಒಬ್ಬರಿಗೆ, ಅಂದರೆ ಮನೆಯಿಂದ ದೂರದ ಪ್ರದೇಶಕ್ಕೆ ಹೋಗುವಂಥ ಸಾಧ್ಯತೆ, ಅಂದರೆ ಅದು ವಿದೇಶ ಆಗಿರಬಹುದು ಅಥವಾ ದೂರದಲ್ಲಿರುವಂತಹ ನಗರದಲ್ಲಿ ಉದ್ಯೋಗ ಅವಕಾಶಗಳು ಬರೋದಾಗಿರ್ಬೋದು, ಈ ರೀತಿ ಸಂದರ್ಭಗಳು ಬರಬಹುದು. ಅಥವಾ ಮನೆಯಲ್ಲಿರುವಂತಹ ಕೆಲವೊಂದು ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡೋದರಿಂದ ಅದರಿಂದ ಸ್ವಲ್ಪ ಮಾನಸಿಕ ಚಿಂತೆ, ಮಾನಸಿಕವಾಗಿ ಆತಂಕವನ್ನು ನೋಡುವಂತಹ ಸಾಧ್ಯತೆಯೂ ಇರುತ್ತೆ. ಅದರಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ, ಅದು ತಾಯಿ ಆಗಿರ್ಬೋದು, ಸಹೋದರಿಯರಾಗಿರಬಹುದು, ಸಂಗಾತಿಯಾಗಿರಬಹುದು, ಈ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ ಸ್ವಲ್ಪ ಹಣಕಾಸಿನ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ ಸ್ವಲ್ಪ ಅವರ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತೀರ. ಯಾಕಪ್ಪ ಈ ರೀತಿ ಮಾಡ್ಕೊಳ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳಂದರೆ ಯಾವುದೂ ಕೂಡ ನಿಮಗೆ ಡೈರೆಕ್ಟ್ ಆಗಲ್ಲ, ಬಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಈ ರೀತಿ ಸಮಸ್ಯೆಗಳು ಬಂದಾಗ ಅದು ಇಂಡೈರೆಕ್ಟಾಗಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಮಾನಸಿಕವಾಗಿ ಅತಂತ್ರದಲ್ಲಿರ್ತೀರ. ಇನ್ನು ರಾಹುವಿನ ಜೊತೆ ರವಿ ಇರುವುದರಿಂದ ನಿಮ್ಮ ಸಂತಾನಕ್ಕೆ ಆಗಲಿ ಅಥವಾ ನಿಮ್ಮ ತಂದೆಗೆ ಆಗಿರಬಹುದು, ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಆಗಿರಬಹುದು, ನಿಮ್ಮ ಚಿಕ್ಕಪ್ಪ, ಅವರ ದೊಡ್ಡಪ್ಪ ಇತ್ಯಾದಿ ವಿಷಯಗಳ ಹಿರಿಯರಾಗಿರ್ಬೋದು, ಅವರ ಜೊತೆಗೆ ಜಾಸ್ತಿ ಮಾತು ಬೆಳೆಯೋದು, ಮಾತಿನ ಅವಾಂತರ, ಮಾತಿನ ಮುಖಾಂತರ ಕೆಲವೊಂದು ಸಮಸ್ಯೆಗಳು ತಂದುಕೊಳ್ಳೋದು ಬೇಡ. ಅವರ ಮನಸ್ಸನ್ನು ನೋಯಿಸೋದು ಬೇಡ. ಹಿರಿಯರು ಹೌದು, ಅವರು ಕೆಲವೊಂದು ಬುದ್ಧಿವಾದ ಹೇಳುವಂತಹ ಸಂದರ್ಭದಲ್ಲಿ ಆ ಬರದಲ್ಲಿ ಒಂದೆರಡು ಮಾತು ಬೈಬೋದು, ದೊಡ್ಡವರ ಆಶೀರ್ವಾದ ಅಂತ ತಗೋಬೇಕಾಗಿರುತ್ತೆ. ಅದನ್ನು ಬಿಟ್ಟು ಅವ್ರ ಜೊತೆ ವಾಗ್ವಿವಾದಗಳಿಗೆ ಹೋಗೋದು, ದ್ವೇಷವನ್ನು ಕಟ್ಕೊಳ್ಳೋದು ಇತ್ಯಾದಿ ವಿಷಯಗಳಿಗೆ ಮಿಥುನ ರಾಶಿಗಳು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇನ್ನು ಈ ಪಂಚಗ್ರಹ ಕೂಟ ನಿರ್ಮಾಣದ ಮುಖಾಂತರ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಒಂದು ಅಗ್ರಿಮೆಂಟಲ್ಲಿ ಕಾಂಟ್ರಾಕ್ಟ್ ಸಿಗ್ನೇಚರ್ ಮಾಡುವಂತಹ ಸಂದರ್ಭಗಳು, ಸಹಿ ಹಾಕುವಂಥ ಸಂದರ್ಭಗಳಲ್ಲಿ ಟರ್ಮ್ಸ್ ಏನು, ಕಂಡೀಷನ್ಸ್ ಏನು, ಏನಕ್ಕೆ ನಾನು ಸಿಗ್ನೇಚರ್ ಮಾಡ್ತಾಯಿದ್ದೀನಿ, ಯಾರಿಗಾದರೂ ಮಧ್ಯದಲ್ಲಿ ಶ್ಯೂರಿಟಿ ಆಗ್ತಾಯಿದ್ದೀನ, ಅಥವಾ ಈ ಸಿಗ್ನೇಚರ್ ಮಾಡುವಂಥ ಮುಖಾಂತರ ನನಗೇನಾದರೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತಾ, ಇನ್ನು ಯಾವುದಾದ್ರೂ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಮಿಥುನ ರಾಶಿಯವರು ತುಂಬ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳು ಮಾಡಬೇಕಾಗಿರುತ್ತೆ. ಭಾಗ್ಯದಲ್ಲಿರುವಂತಹ ರಾಹುಗ್ರಹ, ಮಾಯಾಗ್ರಹ, ಛಾಯಾಗ್ರಹ ಅಂತ ಹೇಳ್ತಾ ಇರ್ತೇವೆ. ಬೇರೆ ಗ್ರಹಗಳ ಮುಖಾಂತರ ಇದ್ದಾಗ ಏನಾಗುತ್ತೆ ಅಂದರೆ, ರಾಹುವಿನ ಪ್ರಭಾವ ಗೊತ್ತಲ್ವ, ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ನಿಮ್ಮ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ವರ್ತನೆ ಮಾಡೋದು, ನಿಮ್ಮ ಮಾತಿಗೆ ವಿರುದ್ಧವಾಗಿ ಎದುರು ಹೇಳೋದು, ಅವ್ರ ವಯಸ್ಸಲ್ಲಿ ಹಿರಿಯರು ಕಿರಿಯರು, ಬಟ್ ನೀವು ಹೇಳಿರುವಂತಹ ಮಾತಿಗೆ ಬೆಲೆ ಇಲ್ಲದೇ ಇರುವಂತಹ ಸಂದರ್ಭಗಳಾಗಿರಬಹುದು. ಇನ್ನು ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಸ್ವಲ್ಪ ಈ ಕುಲಾಂತರ, ಮತಾಂತರ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಳ್ಳೇಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು. ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಎಷ್ಟೇ ಹೇಳಿದ್ರೂ ಕೇಳದೆ ಸ್ವಲ್ಪ ಕೆಲವೊಂದು ವ್ಯಕ್ತಿಗಳ ಏನಂತಾರೆ, ಈ ಇನ್ಫ್ಲೂಯೆನ್ಸ್ ಮುಖಾಂತರ ಅನ್ಯ ರಿಲೀಜಿಯನ್ಸ್ ಮೇಲೆ, ನಾನು ಬೇಡ
ಅದರ ಮೇಲೆ ಆಸಕ್ತಿ ವಿಶ್ವಾಸವನ್ನು ತೋರಿಸೋದ್ರಿಂದ ಅದು ನಿಮಗೆ ಇಷ್ಟ ಇಲ್ಲದಿರುವಂತಹ ವಿಷಯಗಳಾಗಿರೋದ್ರಿಂದ ಸೊ ಇಲ್ಲಿ ಸ್ವಲ್ಪ ಮಾತಿನ ಮಧ್ಯೆ ಅಥವಾ ವಾದೋಪವಾದಗಳು ನಡೆಯೋದಾಗಿರ್ಬೋದು. ಇನ್ನು ನಿಮ್ಮ ಕುಟುಂಬ ಸದಸ್ಯರು ಏನೋ ಒಳ್ಳೆಯದು ಮಾಡೋಕ್ಕೆ ಯಾವುದಾದ್ರೂ ಒಂದು ಸಮಸ್ಯೆಗಳು ತಗೊಂಡು ಬರೋದಾಗಿರ್ಬೋದು. ವೀಸಾ ರಿಲೇಟೆಡ್ ವಿದೇಶಿ ವಿಷಯಗಳಂತ ಬಂದಾಗ ಯಾವುದಾದ್ರೂ ವೀಸಾ ರಿನ್ಯೂವಲ್ ಅಥವಾ ವೀಸಾ ಪಡೆಯೋದಕ್ಕೆ ಮಾಡುವಂತಹ ಪ್ರಯತ್ನಗಳಾಗಿರಬಹುದು. ಈ ಕೋರ್ಟು ಕೇಸು ಸಮಸ್ಯೆಗಳಿಂದ ಈ ಪರ್ಟಿಕ್ಯುಲರ್ ವಿಷಯಗಳಿಂದ ಸಾಕಷ್ಟು ಪ್ರಯತ್ನಗಳ ನಂತರ ಸಕ್ಸಸ್ ನೋಡೋದಕ್ಕೆ, ಸಾಕಷ್ಟು ಅಟೆಂಪ್ಟ್ಸ್ ನಂತರ ವೀಸಾ ಪಡೆಯೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಈ ರೀತಿ ಹೇಳ್ದಂಗೆ ಅಂದರೆ ನಿಮ್ಮ ಕುಟುಂಬ ಸದಸ್ಯರೇ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮನಸ್ಸಿಗೆ ಆತಂಕ ಮತ್ತು ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂಥ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವರು ಮಾಡುವಂತಹ ಈ ವರ್ತನೆ ಸ್ವಲ್ಪ ನಿಮಗೆ ಫ್ರಸ್ಟ್ರೇಷನ್ ನೋಡ್ತಾ ಇರ್ಬೋದು. ಅದೇ ಹೇಳಿದಂಗೆ ಈ ಸಂದರ್ಭದಲ್ಲಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಮುಂದಕ್ಕೆ ತಗೊಂಡೋಗಿ ಅಂತ ಹೇಳ್ತಾ, ಭಾಗ್ಯಸ್ಥಾನದಲ್ಲಿರುವಂತಹ ಈ ಗ್ರಹಗಳ ಪ್ರಭಾವ ಈ ರೀತಿ ಇರುತ್ತೆ. ಅದರಲ್ಲೂ ಕೂಡ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳ ಮಾತ್ರ ಆಗಿರುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಅಥವಾ ನಿಮ್ಮ ಲಗ್ನ ಚಾರ್ಟಲ್ಲಿರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮ್ಮ ಕೆಲವೊಂದು ಇಂಡಿವಿಜುವಲ್ ವೈಯಕ್ತಿಕ ವಿಷಯಗಳು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.